ಅಲ್ಲೇನ್ ಮಾಡ್ತಿದ್ಯಾ ಬಾ? ಏನಿಲ್ಲ ಕಣಜ್ಜಿ, ಗಿಡಕ್ಕೆ ನೀರು ಹಾಕ್ತಾ ಇದೆ. ಯಾವಾಗ ಬಂದೆ? ನಾನು ಆಲೆ ಅರ್ಧ ಗಂಟೆ ಆಯ್ತು ಕಣ್ ಬಾ. ಏನು 4-5 ದಿವಸ ಉಳ್ಕೊಬಿಟ್ಟಿದ್ದೆ ಅತ್ತನ ಮನೆ. ಉಳ್ಕೊಂಡೆ ಕಣವ, ಇನ್ನೇನು ಮಾಡಿ ಹೇಳು. ಏನು ಜೀವ ತೆಗಿತಾ ಕೂತಾಳೆ, ಉಳ್ಕೊ ಅನ್ಕೊಂಡು ಏನು ಹಿಂಸೆ ಮಾಡಿದ್ಲ? ನಿಮ್ಮ ಅವನವೇ ಬಂದದಲ್ಲ, ಏನು ಮೀನು ಗೀನು ಅದು ಇದು ಅನ್ಕೊಂಡು ಏನು ದಿಸ್ಲು ತರೋದೇ ಆಯ್ತು, ನಾ ತಿನ್ನೋದೇ ಆಯಿತು. ಇವತ್ತುವೇ ತಿರ್ಗವ ಅದನ್ನು ನಾಟಿ ಕೋಳಿ ಇಟ್ಕೊಬತ್ತೀನಿ ಅಂದ್ರೆ ಯಾಕೋ ಸರ್ ಬರೋಕ್ಕಿಲ್ಲ, ಇನ್ನು ನಮ್ಮನ್ನ ಕಳ್ಸ್ಕೊಡಕ್ಕಿಲ್ಲ ಅಂದ್ಬಿಟ್ಟು ಎದ್ದು ಸುಮ್ಮನೆ ಬತ್ತೇನೆ ಇದು ಹೊತ್ತಿಗೆ ನಾಷ್ಟನೂ ಮಾಡಿಲ್ಲ. ಇಲ್ಲೇನು ಮಾಡ್ತಿದ್ರಿ? ದುಡ್ಡೆ ಬರೀವ್ರಂತೆ, ಇಲ್ಲೇನು ಮಾಡ್ಬೇಕಾಗಿತ್ತು? ಇವ್ ಕಣ್ಮಗ ಚಂದ ಅಲ್ಲ, ಹೋಗಿ 4-5 ದಿವಸ ಆಗದೆ ಅಲ್ಲೇ ಉಳ್ಕೊಂಡ್ರು ಚಂದವಾ? ಅವರು ನಾಟಗಳು ಇರಿ ಅಂದ್ರೆ ನೀವು ಹೋಗಿ ಅಂದಾರ. ನಮಗೂ ಮನೆ ಬರೋದಿ ಬೇಕಾನೆ, ದೊಡ್ಡಜ್ಜಿ ಅಲ್ಲ ಮನೆ ತವದೆ. ನೀವು ಇದ್ದೀರೋ ಇಲ್ಲ ಮೈಗೀಸ್ರಿಗೆ ಹೋಗಿದ್ದೀರೋ ಅನ್ಕೊ ಬಂದೆ ಕಣವ. ಅಕ್ಕ ಅತ್ತೆ ಅವರೇ ಕಟ್ಟ ಕೊಟ್ಟವಳೆ. ಯಾರೋ ಒಂದು ಮೂಟೆಗೆ ಹೇಳಿತಂತೆ ನಿಮ್ಮ ಮಾವ, ಒಂದು ಮೂಟೆ ಪ್ಯಾಕೆಟ್ ಚೀಲದಲ್ಲಿ ತಂದು ಹಾಕ್ಬಿಟ್ಟೋರು. ಅದಕ್ಕೆ ಮನೆ ತಾವು ನೀನು 1-2 kg ಕೊಡೋದ ಅಂದ್ಬಿಟ್ಟು ಇದ್ದಳ ಕಡೆ ಏನ ಕಡೆ ಅಂತ ನೋಡ್ಕೊಂಡು ಹೋಗಿ ಅಂತ ಬಂದೆ. ಅಯ್ಯೋ ಏನು ಮಾಡಕ್ಕೆ ಕಾಸು ತಂದಿದ್ದ ಮಾವ, ಇನ್ನೇನವ ಈ ಬರಿಯಲ್ಲಿ ಆರಂಭ ಮಾಡಿದಾರೆ ಅವರು. ಅದೆಲ್ಲ ಕಾಸಿಗೆ ತಂದಿದ್ರಂತೆ 40 ರೂಪಾಯಿ. ನನಗೆ ನಾನು ಗಂದೆ ಏನು ಅಪ್ರೂಪದ ಬದುಕ ನಮ್ಮ ಹೊಲ್ತಕ್ಕೆ ಹಾಕಿತಿಲ್ವಾ, ಕಾಸು ಕೊಟ್ಟು ತರಬೇಕಾಗಿತ್ತ ಅಂತ. ಅಯ್ಯೋ ಸಿಕ್ಕಿಲ್ಲ, ತಿನ್ನಿ ನೀವು ಅಂದ್ಬಿಟ್ಟು ತಂದಿತ್ತು. ಇನ್ನು ಹೋಯ್ತೀವಿ ಅಂದ್ವಲ್ಲ, ಅದಕ್ಕೆ ಕೊಟ್ಟು ಕಳಿಸ್ಬಿಡು ಅಲ್ಲಿಗೆ ಮೂಟೆನೇ ಅಂದ್ಬಿಟ್ಟು ಹಂಗಂತು. ಆಗ ಮಾದೇವ್ನ ಫೋನ್ ಮಾಡ್ದು, ಬಲ ಇಲ್ಲಿ ಇರ್ಕೊಂಡು ನಾವೆಲ್ಲ ಓದ್ಕೊಬರಕ್ಕಾಗ್ತದ. ಆಗ ತಗಿ ಸುಮ್ಮನೆ ಕರ್ದಂಗೆ ಬಂದು ನಡಿ ಒಳಿಕೆಜಿ ಒಳಿಕೊಂದ್ಸತಿ ಏನು ಬಾ ಕೊಟ್ಟನ ಅವ್ರ ಕೈ ಇದು ಏನು ಅಂತ ಹೇಳೋದು, ಕೈ ಹಿಡ್ಕೊಂಡೆ ಬಂದ್ಬಿಡ ನಾನೇ ಬವ್ವ. ಆಯ್ತು ಬಾ ನಡೀಲಿ ಒಳಿಕೆ, ನಿನ್ ಕುಟೋಸಿ ಮಾತಾಡ್ಬೇಕು. ಏನವ ಏನು ಮಾತಾಡ್ಬೇಕು ನನ್ಕುಟೆ? ಏನೋ ಒಂದು ಮಾತಾಡ್ಬೇಕು ನಡೀಗ ಒಳಿಕೆ. ಸರಿ ನಡಿಯವ, ಅದೇನು ಮಾತಾಡು. ಏನವ ಅದೇನು ಮಾತಾಡ್ಬೇಕು ಅನ್ಕೊಂಡು ಸುಮ್ಮನೆ ಕೂತಿದೆಯಲ್ಲ, ಕುತ್ಕೊಂಚು ಕಾಪಿ ಕಾಯಿಸ್ಕೊಬತ್ತೀನಿ. ಬೇಡ ಕಣ್ಮಗ, ಬೇಡ ಬಂದಕ್ಷಣ ಕಾಯಿಸ್ಕೊಡ್ಲು ರಶ್ಮಿ ಬಂದ್ವಲ್ಲ, ಬಂದಕ್ಷಣ ಕಾಯಿಸ್ಕೊಟ್ರು ಕಣವ, ಕುಡಿದ್ಕ ಬಂದೆ. ಬೇಡಕತ್ತೆ ಅದೇನೋ ಮಾತಾಡ್ಬೇಕು ಅಂತಲ್ಲ, ಅದೇನು ಹೇಳು. ಏನೂ ಇಲ್ಲ ಪಾಪ ಗೋವಿಂದಣ್ಣ ಭಾಳ ಕಾಯಿಲೆ ಆಗ್ಬಿಟ್ಟಾನೆ ಕಣಜ್ಜಿ. ಹಾಕು ಕಾಯಿಲೆ ಹೇಳಿ ತಪ್ಪು ಕರೆಯಲ್ಲಿ ನಮ್ಗೆ ಯಾಕೆ ಅಲ್ಲ ಕಣಜ್ಜಿ. ಅವಳೇನೋ ಕೆಲ್ಸಕ್ಕೆ ಹೋದಳಂತಲ್ಲ, ಅದಕ್ಕೆ ಅವಳಿಗೇನವ ಹೇಳೋರು ಇಲ್ಲ. ಈಗ ಸರಿ ಆಯ್ತು, ಅಗ್ರ ಆಯ್ತು, ಇನ್ಯಾರು ಕೇಳ್ಬೇಕು, ಇನ್ಯಾರು ಹೇಳ್ಬೇಕು? ಅವಳನ್ನ ಹೇಳೋರು ಇದ್ದಿದ್ರೆ ಏನಾರು ಆಗೋದು. ಅವಳನ್ನ ಯಾರು ಕೇಳ್ಬೇಕವ? ಯಾರನ್ನ ಹೇಳ್ಬೇಕು, ಯಾರು ಕೇಳಬೇಕು? ಏನಾರು ಮಾಡ್ಕೊಳ್ಳಿ ಬಿಡು, ನಮ್ಗೆ ಯಾಕೆ ಸೋಬಿತಾ? ಈ ನನ್ನ ಮಗನೇ ಸರಿ ಇಲ್ಲ. ಅವಳನ್ನ ಹೆಂಗೆ ಅದಾಕ್ಬೇಕು ಹಾಕವು ನಾವು? ಯಾಕೆ ಇರ್ಸ್ಕಡಿತಿಲ್ವ ಅವಳನ್ನ? ಇರ್ಸ್ಕಡಿತಿಲ್ವವ ನಾವು? ಹೆಂಗೆ ಇರ್ಸ್ಕೋಬೇಕು ಹಂಗೆ ಗೊತ್ತಿತ್ತು ನಮಗೂ. ಹೆಂಗೆ ಇರ್ಸ್ಕೋಬೇಕು ಬಿಡಬೇಕು ಅನ್ನೋದನ್ನ ನಾವು ಕಂಡಿದ್ದು ಅಂದರೆ ಇವನೇ ಸರಿಯಿಲ್ಲ. ಸುಮ್ಮನೆ ಯಾಕೆ ಬರೀ ಮಾತು? ಇವ ನನ್ನ ಮಗ ನಾನು ಹೇಳ್ತಿಕಲ್ಲ ಅದು ಮಾಡಿಸ್ತೀರಿ ಇದು ಮಾಡಿಸ್ತೀರಿ ಅಂತ ಅಗ್ರ ತೋರಿಸ್ಕೊಂಡ, ಈಗ ತಲೆ ಮೇಲೆ ಕತ್ತಿಸ್ಕೊಂಡು ಕೂತ್ಕೊಂಡ. ಈಗ ಇಳ್ದಳ ಅವಳು, ತಲೆ ಮೇಲೆ ಹತ್ತು ಕೂತಿರೋಳು. ಉಗಿಸ್ಕೊಳ್ಳಿ ಸುಮ್ಕಿರು, ನಮಗೇನು ಯಾಕೆ ಕೆಲ್ಸಕ್ಕೆ ಹೋದ್ರು ಹೋಯ್ತಾಳೆ, ದುಡಿದು ಸುಮ್ಕಿರು. ಕಲ್ತ್ಕೊಳ್ಳತ್ತಿ ನನ್ನ ಕಣ್ಣಾರು ಸೋಂಬೇರು ಬಿದ್ದೋಗನೆ. ಅವಳಾರ ಗೇ ಬೇಡ್ದ, ಮನೆ ಬಂಗ ನಡಿ ಬೇಡ್ದ. ಈ ನನ್ನ ಮಗನ ಗೇಯ ಕೊಪ್ಪನೆ ನನ್ನ ಮಗ. ಇನ್ನು ಸಾಮಾನ್ಯದನ್ನೆಲ್ಲ ಕತ್ ಕೂತ್ಕೊ. ಅಯ್ಯೋ ಏನಾರೇ ಅಜ್ಜಿ, ನನಗೆ ಯಾಕೆ ಹೊಟ್ಟೆ ಉರಿತಿತ್ತು ಕಣಜ್ಜಿ. ಬಂದಿದ್ದ ಮಧ್ಯಾಹ್ನ ಏನಂದ? ಅದೇ ಮತ್ತೆ ಅದೇನೋ ಸಂಬಳ ಆಯ್ತಂತೆ, ಅದಕ್ಕೆ 1,000 ರೂಪಾಯಿ ದುಡ್ಡು ಕೊಡು ಅಂದ್ಕೊಂಡು ಕೇಳಿದ್ನಂತೆ. ಕೇಳಿದ್ಕೆ ಅವಳು ಇಲ್ಲ ನಾನೇ ಕೊಡೋಣ, ನಾನು ಕೊಡೋಕ್ಕಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಹೊಸಿ ಬೈನಿಲ್ವಂತೆ. ಹೋಗಿ ಗೆತ್ತಗೋ ಅಂದ್ಕೊಂಡು ಬೊಯ್ಯೋದೇನು ತಪ್ಪಿಲ್ಲ. ನಾನು ಹೇಳ್ದೆ ಅಣ್ಣ ನೀನು ಅದಕ್ಕೆ ಕಳಿಸ್ತಾ ಇದ್ದೀನಿ, ನೀನು ಗಂಡ್ಸಾಗ ಮನೇಲಿ ಇತ್ಕೊಂಡು ಅವಳ ಗೇಯ ಕಳಿಸೋ ಚಂದವಾ, ನೀನು ಕೆಲಸ ಮಾಡೋದಾದ್ರು ಲಕ್ಷಣ ನೋಡಿದವ್ರೆ ನನ್ನ ಕಳಕಿಲ್ಲ ಚಂದವಾ ಅಂತ ಅಂದೆ. ಅದಕ್ಕೆ ಕೆಲಸ ನಾನು ಕೇಳ್ತವನಿ ಕಣ್ಮಗ, ಎಲ್ಲೂ ಕೆಲಸ ಸೆಟ್ ಆಯ್ತಾಯಿಲ್ಲ, ನಾನು ಏನು ಮಾಡನೆ ಅಂತ ಗುಂತವನಿ ಕಣಜ್ಜಿ. ಅದಕ್ಕೆ ಒಂಥರ ನನಗೆ ಬೇಜಾರಾಯ್ತು, ನೀನು ಬಂದರೆ ಹೇಳೋದು ಅಂದ್ಕೊಂಡಿದ್ದೆ. ನನ್ನ ಮಗ ಗೇಯ್ನಾರ್, ನನ್ನ ಮಗ ಮೊದಲೇ ತಿಳ್ಕೊ. ಇವಳು ಮೀನಾಕ್ಷಿ ಓದ್ಲು ಅಂತ ಅನ್ನೋದಲ್ಲವ, ಯಾಕೆ ಅಂದರೆ ನಮ್ಮ ನೆಟ್ ನಾವು ಹೇಳ್ಕೊಬೋದು ಸರಿಯಾ. ಈ ನನ್ನ ಮಗ ಹುಟ್ಸೋಂಬೇರಿ ನನ್ನ ಮಗ. ಈಗ ಹೆಂಗೋ ಈಗ ಸುಮಾರಾಗಿದ್ದ ಅನ್ಕೊ ಮಧ್ಯದಲ್ಲಿ. ಮುಂಚೆಗೆ ಹಳೆ ಮನೇಲಿ ಹೋಗಿ ಮನೆ ಕಂಡ್ರೆ ಮುಗ್ದೋಯ್ತು. ಉಣ್ಣಕ್ಕೂ ಅಲ್ಲೇ ತಗೊಂಡೋಗಿ ಮಡಗಿದ್ರೆ ಉಣ್ಣೋನು ಇಲ್ವಾ, ಹಂಗೆ ಅಲ್ಲೇ ಬಿತ್ಕೊಳ್ಳೋನು. ನಾವು ನೋಡ್ನಾರ್ಕೆ ಹಸ್ಕ ಮನೆ ಕತ್ತಾನ ಅಂದ್ಬಿಟ್ಟು ಹೋಗಿ ತಗೊಂಡೋಗಿ ಇಟ್ಟ ಇಕ್ಬಿಟ್ಟು ಬರೋವು ಸರಿಯಾ. ಇವಳು ಮೈದನ ಕೈನೇ ಕಾಯ್ಬೇಕು, ಮೈದ ತಂದಿದ್ನೇ ಉಣ್ಬೇಕು. ಈಗ ಎಲ್ಲರೂ ಕೇಳಕ್ಕ ತಲೆಪಿನ್ನು ನೈಟಿನೂ ಮೈದನ್ ತಕ್ಕಿ ಕೇಳಕ್ಕದ. ತತ್ತಿದ್ಲು ರಶ್ಮಿ ಇಲ್ಲ ಅಂತ ಹೇಳಕ್ಕಿಲ್ಲವ, ನಾವು ತಗೊಡವು. ಅವಳು ಮನ್ಸಲು ಆಸೆ ಆಕಾಂಕ್ಷೆಗಳು ಇರೋವು. ಅದು ನಾವು ಸುಮ್ಮನೆ ಏನೋ ನಮ್ಮ ಮೂಗ್ನರ್ಕೆ ಹೊಂಟೋದ್ಲ ನಾನು ಕ್ವಾಪಕ್ಕೆ ಮಾತಾಡೋದಲ್ಲ. ಈ ನನ್ನ ಮಗ ಏನಾದ್ರು ಬುದ್ಧಿ ಕಲ್ತ್ಕೊಂಡೆ ಇವನು, ಈ ಥರ ಬುದ್ಧಿ ಕಲ್ತಿರೋದು. ಸಾಮಾನ್ಯದ ನನ್ನ ಮಗಲ್ಲ ಇವನು. ಎಂಥವನು ಗೊತ್ತಾ ಇವನು? ಯಾವ ಥರದವನು ಗೊತ್ತಾ? ಲೋಪರ್ ನನ್ನ ಮಗ, ಕಿತ್ತೋದು ನನ್ನ ಮಗ ಇವನು. ಸುಮ್ಕಿರು, ಇವನೇ ಯಾರು ಮಾಡ್ಕೊಳಕತ್ತೆ ಮಗ. ಹಿಂಗೆ ಸೋಂಬೇರಿಯಾಗಿ ಬಿದ್ದಿರ್ತಾನೆ ಅಂದ್ಬಿಟ್ಟು ಅವಳು ಬಿಟ್ಟು ಹೊಂಟೋದ್ಲು. ಇನ್ನು ಐಕ್ಳಿಗೆ ತಬ್ಲೆ ಆಯ್ತವೆ ಅಂದ್ಬಿಟ್ಟು ಆ ತೊಡಗಲ್ ಮುಂಡೆಯ ಹೋಗಿ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಕತೆ ಹೇಳ್ಬಿಟ್ಟು ಹೇಳ್ದೆ ನಮ್ಮ ಮುಂಡೆಗೆ. ನೋಡವ 2 ಮಕ್ಳವೆ, ನಾಳೆ ದಿವಸಕ್ಕೆ ನೀನು ಹಂಗೆ ಹಿಂಗೆ ನಂಗಿಲ್ಲ ಅಂದಿದ್ಕೆ ಇಲ್ಲ ನನ್ನ ಮಕ್ಕಳನ್ನ ನೋಡ್ಕೊತೀನಿ ಅಂತಾನು ಒಂದವ. 4 ವರ್ಷ ಮಗ ಹುಟ್ಟಾಗಂಟ್ಲು ಹಂಗೆ ನೋಡ್ಕೊಂಡ್ಲು, ಅಷ್ಟು ಚೆನ್ನಾಗೇ ನೋಡ್ಕೊಂಡ್ಲು, ಇಲ್ಲ ಅಂತ ಹೇಳಕ್ಕಿಲ್ಲ. ಮಗ ಯಾವಾಗ ಆಯಿತು ಅವಳಿಗೆ ಬತ್ತು ರೋಗ ತೊಡಿಕತ್ತು, ಬರ್ಬರ್ ರೋಗ ತೊಡಿಕತ್ತ ಮುಂಡೆಗೆ. ಏನು ಮಾಡಿಯೇ ಅದಕ್ಕೆ ಆಗಲ್ವಾ ಅಂಗಡಿ ಹಾಕೊಟ್ಟು ನಾವು ಗಂಡೇನು ಮಾಡೋಣ ಅಂದರೆ ಎಣ್ಣೆ ಸಂಬಂಧಕ್ಕೆ ಯಾರೇನು ಕೊಡ್ತಿದ್ರು. ನಾನು ಓಲಿ ಅಂದ್ಬಿಟ್ಟು ದುಡ್ಡು 2 ಲಕ್ಷ ಬಂಡವಾಳ ಹಾಕಿ ಅಂಗಡಿ ಮಾಡಿ ಕೊಟ್ಟೆ. ಹೆಂಗೋ ಮಾಡ್ಕೊಂಡು ಓಲಿ ಅಂತ ಹೋಯ್ತಿದ್ದ ಆಳ ತೊಡಗಲ್ಲ. ಆಗೋಸತಿ ತಿರ್ಗಾ ಕಾಲ್ತಾರ ಆಯಿತು. ತಿರ್ಗಾವ ನಾನು ಕೊಡ್ನಿಲ್ವವ, ಮೊದಲು ಕೊಟ್ಟುಟ ಕ್ವಾಪತ್ಕೊಂಡು ಕೊಟ್ಟುಟವ. ಹೆಂಗೋ ಮನೆ ಮಠ ತಗೊಂಡು ವಾಡು ವಸ್ತ್ರ ಮಾಡಿಸ್ಕೊಂಡು ಬೇಕಾದಂಗೆ ಬದುಕ್ತಿತ್ತು ಕಣ ಹಾಳ್ಗಾರಿ ಮುಂಡೆದು. ಅದಾಯ್ತದ ಫೋನಲ್ಲಿ ಆಟ ಆಡೋದಂತಲ್ಲ ಆಟವ ಆಡಿ ಆತಾಗೆ ಎಪ್ಕೊಟ್ಟು ಹೋದಾತಾಗೆ ಏನಂತ ನಾವು ಮಾಡೋದು ಮಗ. ಈಗ ಇವನು ಹಬ್ಬನೇ ಇದ್ದಾನ,
ಒಬ್ಬನೇ ಇದ್ದಾನವ ಹೇಳು, ಒಬ್ಬನೇ ಇದ್ದಾನ. ಇನ್ನು ಒಬ್ಬರಿಗೆ ನಾವು ಮಾಡ್ಕೊ ಹೋದ್ರೆ ಈಗ ಮೊದಲೊಂದು 2 ಲಕ್ಷ ಕೊಟ್ಟನೆ, ಅದನ್ನ ವಾಪಸ್ ತಂದು ಕೊಟ್ಟ. ತಿರ್ಗವ 4 ಲಕ್ಷ 5 ಲಕ್ಷ ಖರ್ಚು ಮಾಡಿ ಅಂಗಡಿಯಾಗ ಕೊಟ್ಟು. ಈಗ 12 ಲಕ್ಷ ಖರ್ಚು ಮಾಡಿ ಮುಗಿಗೆ ಆಪ್ರೇಷನ್ ಮಾಡಿಸ್ತೋ. ಅಲ್ಲಿಗೆ ಹೆಚ್ಚು ಕಮ್ಮಿ ಅವನಿಗೆ 20 ಲಕ್ಷ ಗಂಟ ದುಡ್ಡು ಕೊಟ್ಟವಲ್ಲ ನಾವು. ನಾನೇ ಕೊಟ್ಟೆ ನನ್ನ ದುಡ್ಡನ್ನ ಇನ್ನು ಮನೆ ಆಸ್ತಿ ಮಾಡಿರೋ ದುಡ್ಡಲ್ಲಿ ಮಾದೇ ಅವನಿಗೂ. ಇಲ್ಲ ನಿನಗೂ 10 ಪೈಸೆ ಕೊಟ್ಟಿದ್ದಾವ ನಾವು ಅದರಲ್ಲಿ ಕೊಟ್ಟಿದ್ದಾವ. ಯೋಜಿ ನನಗೆ ಬೇಡ, ನಾನು ಹೇಳಿಲ್ವ ನಮ್ಗೆ ಏನು ಮಾಡೋಕ್ಕೆ ಭಗವಂತ ಬೇಕಾದಷ್ಟು ಕೊಟ್ಟ ನಮಗೆ. ಅವ್ನು ನೋಡಿದ್ರು ಹೊಟ್ಟೆ ಹೊಡಿತದೆ ಕಣಜ್ಜಿ. ಇಲ್ಲ ಒಂದು ದಿವಸ ಅವ್ನ ತಂಗಿ ಅಂತ ಅವ್ನು ಕರೆದ ಆಸೆನೂ ಮಾಡಿಲ್ಲ. ಇಲ್ಲ ಅವ್ನಿಗೂ ಪಾಪ ಮಾದೇವನಾರೇ ಗೌರಿ ಹಬ್ಬಕ್ಕೆ ಅದಕ್ಕೆ ಇದಕ್ಕೆ ಅಂತನಾರೇ ಕರೆದು ಏನಾರು ಒಂದು ಇದು ಮಾಡ್ತಾನೆ, ಆಸೆ ಮಾಡ್ತಾನೆ. ಇವನು ಯಾವ್ದು ಕರೆದಿದ್ದಾನು, ಬೇಡ ಗೌರಿ ಹಬ್ಬಕ್ಕೆ 1 ಡಜನ್ ಬಳೆ ತಗೊಂತ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟಿದ್ದಾನ. 10 ಪೈಸೆನೂ ಅವ್ನು ಕೊಟ್ಟಿಲ್ಲ ಅವನು. ಆದ್ರೂ ಕಳ್ಳು ಅಂತ ಚುರ್ಕಂತದೆ ಕಣಜ್ಜಿ. ನನಗೆ ಭಾಳ ಬೇಜಾರಾಯ್ತದೆ. ಅವಳು ಬೋದ್ಬಿಟ್ಲಂತೆ, ಹೆಂಗೆ ಬೋಯ್ದ್ಬಿಟ್ಲು ಅಂದ್ಬಿಟ್ಟು ಏನಿಷ್ಟು ಆತರ ಆಗೋಣ ಚೆನ್ನಾಗಿದ್ದವನು. ಏನು ಹೊಟ್ಟೆ ಬಂದು ಕುಂತಿತ್ತು, ಏನು ಒಂದಿಷ್ಟು ಆತರ ಸಮ್ಮಿಕ್ಕಂದಂಗೆ ಆಗೋನೆ. ನನಗೆ ನೋಡಿದ್ರೆ ಹೊಟ್ಟೆ ಹೊಡೆದೋಯ್ತು. ಆಮೇಲೆ ಹೊಟ್ಟೆ ಹಸಿತೇನೋ, ಬಂದ್ರೆ ಏನಂದಾರೋ ಉಂಡ್ರೆ ಏನಂದಾರೋ ಅನ್ನೋ ರೀತಿಲಿ ಬಣ್ಣ ಊಟ ಮಾಡು ಮೀನು ಸಾರ ಮೀನು ತಂದಿದ್ರು ಯಾರೋ ಅವ್ರಿಗೆ ಬೇಕಾದವರು. ಅಲ್ಲೇ ಮೀನನ್ನು ಉಚ್ಕೊಂಡು ಕ್ಲೀನ್ ಮಾಡ್ಕೊಂಡು ತಗೊಂಡು ಕೊಟ್ಟಿದ್ರೆ ಸಾರು ಮಾಡಿನ ಬಾ ಊಟ ಮಾಡುವೆ ಅಂದರೆ ಸಂಕೋಚಪಟ್ಟ. ಆಮೇಲೆ ಹಿಂಸೆ ಮಾಡಿದ್ಕೆ ಪಾಪ ಒಂದು ಮುದ್ದೆ ಇಟ್ಟು ಉಣ್ಕೊಂಡ. ನನಗೆ ಹೊಟ್ಟೆ ಹೊಡೆದೋಯ್ತು. ಹಿಂಗೆ ಮಾಡ್ಕೊಬಿಟ್ನಲ್ಲ. ಏನಾರೇ ಅಲ್ಲಿ ಅವ್ರು ನಮಗೆ ಮಾಡೋದೇ ಬೇಡ, ಹೆಂಗೋ ನೆಮ್ಮದಿಯಾಗ ಅವ್ರು ಅವರೇ ಅಂದರೆ ದೂರದಿಂದ ನೋಡಿ ನಾವು ಸಂತೋಷ ಪಟ್ಕೊತೀವಿ. ಈ ಥರ ಆಗೋಯ್ತಲ್ಲ ಜಿ. ಬರೀ 1000 ರೂಪಾಯಿಗೆ ಬಾಯಿ ಬಂದಂಗೆ ಮಾತಾಡಿದ್ಲು. ನನಗೆ ಬದುಕೋಕ್ಕೆ ಇಷ್ಟ ಇಲ್ಲ, ಹಂಗೆ ಹಿಂಗೆ ಅಂದ್ಬಿಟ್ಟು ಹೊಟ್ಟೆ ಹೊಡೆದೋಯ್ತು ನನಗೆ. ಆಗ 1000 ರೂಪಾಯಿ ಕೊಟ್ಟು ಕಳಿಸ್ದೆ. ಎಲ್ಲ ಪಾಠ ಮಾಡ್ಕೊಬೇಡಕ್ಕನ್ನ ಸೋಬಿತಾ ನೀನು. ಅವನ್ನ ಅಯ್ಯೋ ಅಂದ್ರೆ 6 ತಿಂಗಳು ಆಯ್ತು ಕಮ್ಮಿ. ನಾನು ಹೇಳ್ತೀನಿ ಕೇಳ, ನಾನು ಹೇಳಿ ನಮಗೆ ಒಂದೊಂದು ಥರದಲ್ಲಿ ಹೊಟ್ಟೆ ಉರ್ಸಿಲ್ಲ ಮಗ. ಇವತ್ತು ಹಿರಿ ಹೆರ್ತಿ ಮಕ್ಕಳು ನಾವು ತಿರುಗಿ ನೋಡ್ತಾ ಇಲ್ಲ. ಅವ್ನು ಹಚ್ಕಟ್ಟಾಗಿ ನೋಡ್ಕೊಂಡಿದ್ರೆ ಯಾರು ಬೇಕಾಗಿತ್ತಿಲ್ಲ. ನೋವೇನು ಸಂಬಳನೇ ಸಾಕಾಗೋದಲ್ಲ, ಸಾಕಾಳು ಅವ್ರ ಅಪ್ಪನ ಸಾಕಳಕ್ಕಿಲ್ಲ ಅಂತಿದ್ಲವ. ಆ ಹೆಣ್ಣಿಗೆ ಬಿಸಿನೀರು ಹೋದ್ಲು. ಇವನು ಏನು ಕೇಳಲಿಲ್ಲ. ಏನು ಸೀಮ್ಗಿಲ್ದೆ ಎರ್ತಿ ಕಟ್ಕೊಂಡಿದ್ದಾನೆ ಇವನು. ಎರ್ತಿ ಸರ್ಗೆ ಇಟ್ಕೊಂಡು ಇವನು ಅವಳು ಹೇಳ್ದಂಗೆ ಕುಣ್ಕೊಂಡು ನಿಂತಾನೆ ನನ್ನ ಮಗ. ನನ್ನ ಮಕ್ಕಳು ಬೇಕು ಅಂತ ಇವನು ಮನ್ಸು ಮಾಡ್ಕೊಂಡು ಇವನು ಅದ್ರ ಸನ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಈ ಕಡೆ ಇಲ್ಲಿ ತಬ್ಬಾಕಕ್ಕೆ ಅಂತ ಮಾಡ್ದೆ. ಇವತ್ತು ನೋಡ್ದೆ ಮಾಡಿದೋ ಮಡಗ್ದು ಅಂತ. ಅವ್ರು ಮಾಡಿದ ಕರ್ಮ ಅವ್ರು ಉಣ್ಣೇಬೇಕು. ಇವತ್ತು ಹಬ್ಬನ ಮಕ್ಳಂಗೆ ತಾಯಿ ಇದ್ದು ಇಲ್ದಂಗೆ ಬದುಕ್ತಾವೆ. ಇವು ಎಷ್ಟೊತ್ತದ ಅಯ್ಯೋ ಅಪ್ಪ ಅಂದ ಸಾಪ ತರ್ತಾನೆ ಇರ್ತದೆ. ಅದಕ್ಕೆ ಗರಗರ ನೋಗಿ ಬರಬರ್ನ ಬರ್ತಿರೋದವರು ಗೊತ್ತಾ. ನಮಗೇನು ಒಟ್ಟು ರೇಕಿಲ್ವವ. ನಾನು ಅವನ್ನ ಕೆಳಗೆ ಇಳಿಸ್ತಿದ್ದಿಲ್ಲ, ಹಂಗೆ ಸಾಕಿದೆ ನಾನು. ಯಾಕೆ ಹೇಳು, ಅಯ್ಯೋ ಒಂದು ಗಂಡು ಮಗ ಆಯಿತು, ಮೊದಲೇ ಗಂಡು ಮಗ ಆಯಿತು ಅಂದ್ಕೊಂಡು ಕ್ಯಾಳಿ ಕೇಳಿಸ್ತಿದ್ದಿಲ್ಲ ಕಣ್ ಮಗ. ತುಪ್ಪ ಎಣ್ಣೆ ಗುಲ್ಕರು ಬೆಡ್ನಲ್ಲೇ ಸಾಕಿವ್ನಿ. ಅದು ಚೆನ್ನಾಗಿ ಸಾಕಿವ್ನಿ. ಏನು ಸಾಕಿ ಏನು ಪ್ರಯೋಜನ ಪತ್ತು, ಏನು ಪ್ರಯೋಜನ ಪತ್ತವನ ಸಾಕಿ. ಒಂದು ದಿವಸ ಮನೆ ತಕೊಂಡ ಹೋಗ್ಬಿಟ್ಟು ಒಂದು ದಿವಸ ನೋಡೋದು ನಡೀರಿ ಏನಿಲ್ಲ. ಅವ್ನು ಬಂದಿದ್ದು ಗಂಟುಗಳ ಮೆತ್ತಗೆ ಗುಟ್ನಲ್ಲಿ ಒಡವೆ ಮಾಡಿಸ್ತಾ. ನನಗೆ ಮಾಡಿಸ್ಕೊಡು ಅಂತ ಕೇಳ್ತಿದ್ದ ನಾನು. ಎಡ್ತಿಗೆ ಮಾಡಿಸ್ತಾ, ಮಕ್ಳಿಗೆ ಮಾಡ್ತಾಳೆ ನಾನು ಮಡಿಕೊಂಡು ತಿನ್ಕೊಂಡ. ಈಗ ಇವನು ಒಲ್ಲರ್ತನ ಭಾಳ ಮಾಡಾನೆ ಕಣವ. ಇವನೇನು ಸಾಮಾನ್ಯದವನಲ್ಲ ಇವನು. ಅಯ್ಯೋ ಒಂದಷ್ಟು ನಮಗೆ ಕರ್ಮ ಸುತ್ಕೊಬಿಡ್ತದೆ. ಮಾಡಿದೋ ಮಡಗಿದೋ ಅಂತ ಅನ್ಬೋಸ್ಲಿ ಬಿಡು. ಅವ್ರಂತೆ ಅವ್ರು ಬುಟ್ಟಾಕಿವಿ ಮಗ ಎಷ್ಟು ಅಂತ. ಈಗ ನಾನು ಹೇಳೋದು ಏನಿಗೆ ಹತ್ತಿರ್ತಾರೆ ಎಲ್ಲಿ ಗಂಟೆ ಅಂತ ತಿಕಾಯಿ ತಗೋದು 2 ಗಂಟೆ ಎತ್ಬೋದು ಆಮೇಲೆ ತಗೋದವ. ಅವ್ರ ಕೈಯಿಂದ ಅವ್ರು ಸಾಹಸ ಮಾಡಿ ಎತ್ತಬೇಕು ಹೊರ್ತು ಯಾಕೆ ತಡಿನ ಗಡಿ ತೊಳ್ತಾರಲ್ಲ ಅನ್ಕೊಂಡು ನಿಂತ್ಕೊಂಡ್ರೆ ಅದು ಏನಿ ಮೇಲೆ ದಡಾನು ಬೀಳ್ತಾರೆ. ಎತ್ತೋರ್ತಾನೆ ಎಲ್ಲಿ ಗಂಟೆ ಅಂತ ಎತ್ತಾರು. ಎಲ್ಲ ಇವನಿಗೆ ಅಂತ ನಾವು ಮಾಡ್ಕೊಂಡು ಹೋಯ್ತಾ ಅವ್ನು ಇನ್ನೂ ಜಾಸ್ತಿ ದೊಡ್ಡದು ಬರ್ತದೆ ಹೊರ್ತು ಅವ್ನು ಬುದ್ಧಿ ಕಲಿಯಕ್ಕಿಲ್ಲ. ಸುಮ್ಮನಿರು, ಅದೇನು ಮಾಡಬೇಕು ಅಂದ್ಕೊಂಡಿದ್ದ ನಾವು ಮಾಡ್ಕೊಳ್ಳಂತೆ. ಎರ್ತೀಯ ತಲೆ ಮೇಲೆ ಕೂತ್ಕೊಂಡ ಸೀಮ್ಗಿಲ್ದು ಎರ್ತಿ ಕಟ್ಕೊಬಿಟ್ಟಿನಿ ಅಂತ. ಏನು ಯಾರು ಪ್ರಪಂಚದ ಮೇಲೆ ಎರ್ತಿ ಕಟ್ಕೊಂಡು ಆಲ್ಸೆ ಇಲ್ವಾ ಇವ್ನಂಗೆ ಆಡಾರ. ಆ ಗುಡ್ಸಟ್ಟಿ ಕಮ್ಲಿ ಸವಾಸ ಮಾಡ್ಕೊಂಡು ಕೂತೈತೆ. ಸುಮ್ಕಿರು, ಸವಾಸಗಳು ಸಂಘದಿಂದ ಸನ್ಯಾಸಿ ಕೆಟ್ಟ ಅಂದ್ಕೊಂಡು ಅವಳು ಹಿರಿಯಳು ಹೋಗಕ್ಕೆ ಇನ್ನೇನು ಈ ಗುಡ್ಸಟ್ಟಿ ಹೋಗಿ ಚಾಡಿ ಹೇಳ್ಕೊಡಕ್ಕಾದ್ಲು. ಅವಳು ಕೇಳ್ಕೊಳಕ್ಕಾದ್ಲು. ಅವಳೇನೋ ಬಿಡು ಇನ್ನೊಬ್ಬನ ಕಟ್ಕೊಂಡು ಹೆಂಗೋ ಜೀವನ ಮಾಡ್ಕೊ ಹೋಯ್ತಾವಳೆ. ಮಕ್ಳ ಪರಿಸ್ಥಿತಿ ಏನು ಹೆಂಗ ಹೆಣ್ಗೊಂಚೂರ ಓದಿ ಪಾದಿ ಕೆಲಸ ತಗೊಂಡು ಸರಿಯಾಯ್ತು. ಮಾದೇವ ಓಡಾಡ್ಕೊಂಡು ಕೆಲಸ ಕೊಡ್ಸಿದ್ಕೆ. ಇಲ್ಲಾಂದ್ರೆ ಮಕ್ಳ ಪರಿಸ್ಥಿತಿ ಏನವ ಹೇಳು. ಈ ನನ್ನ ಮಗನಿಗೆ ಬೇರೆ ಜವಾಬ್ದಾರಿ ಬೇಕಲ್ವಾ. ನಿನ್ನ ತೆಗಿಯಕ್ಕೆ ಬಂದಿದ್ದು ಜೀವ ತೆಗಿಯಕ್ಕೆ ನಿನ್ನ ಕಾಸು ಕೊಡ್ಬೇಡ ನೀನು. ಕಾಸ ಮುಟ್ಸ್ಬೇಡ 1 ರೂಪಾಯಿ. ಅದೇ ಪಾಠ ಆಗೋಯ್ತಾನೆ. ಏನು ಕರ್ದಿ ಬಾವಿಸಿದ ನಿನ್ನ. ಇಲ್ಲ ಕರ್ದಿನ ಮಣ್ಣ ಬದುಕ್ದಾಗ ಬಾಳ್ದಾಗ ಹಿಂಗೆ ಮಾಡಿದ ಮುಟ್ಟಿದ ನಂಗಿದ್ದದವ ಹಂಗಿದ್ದದ ಹೇಳು. ನೀನು ಯಾವತ್ತೂ ತಲೆಗೆಡ್ಸ್ಕೊಬೇಡ ನೀನು. ಅನ್ಬೋಸ್ಲಿ ಕಟ್ಕೊಂಡಿರೋನು ಓದತಾನೆ. ಬರೀ 70,000 ರೂಪಾಯಿ ದುಡ್ಡಿಗೆ ಎಂತೆಂಥ ಮೂಲ ಆಯ್ತು ನೋಡು. ಈಗ ಒಯ್ದ ಮಾಡ್ತಾ ಒಯ್ದಿತ್ತಿಲ್ವಾ ಇವನು. ಇವತ್ತಿಗೂ ಇವನು ಉರ್ಸಿರೋ ಮಕ್ಳು ಅವ್ನು ಸಾಕ್ತಾ ಇಲ್ವಾ. ಹಣೆ ಬಂದಿದ್ದದ. ಇವ್ನು ಇರ್ತಿ ಹೆಂಗೆ ಅವಳುವೆ ರಶ್ಮಿನು ಅವಳಂಗೆ ಆಗಿದ್ರೆ ಏನು ಗತಿ ಮಕ್ಕಳು, ಏನು ಗತಿ ಮಗ. ಹಂಗೆ ಈ ನನ್ನ ಮಗನೇ ಸರಿಯಿಲ್ಲ. ಸುಮ್ಮನೆ ಯಾಕೆ ಬರೀ ಮಾತು. ಸುಮ್ಮನಿರು ಸೋಬಿತಾ. ನೀನು ಯಾಕೂ ತಲೆಗೆಡ್ಸ್ಕೊಬೇಡ. ಏನಾರು ಮಾಡ್ಕೊಳ್ಳಂತೆ ಕಂಡವನೇ ಎಲ್ಲನೂ ಕಣ. ಅವನಾಗ ಅವ್ನು ತಲೆ ಮೇಲೆ ಕತ್ತಸ್ಕೊಂಡವನೇ ಅವ್ನು ಬೋಸ್ಲಿ ಬಿಡು. ನನಗೆ ನಿಜಕ್ಕೂ ಬಂದಿದ್ದ ಅಲ್ಗುವೆ ಸತ್ಯರ ಮನೆಗೆ ಹಬ್ಬಕ್ಕೆ ನನಗೆ ನೋಡ್ಬಿಟ್ಟು ಒಂಥರ ಬೇಜಾರಾಯಿತು. ಈಗ ನಾವು ಸಾಕಿ ಸಲುವಿರೋರು ಹಿಂಗೆ ಆದಾಗ ನಮಗೂ ಬೇಜಾರಾಯ್ತದೆ. ಏನು ಮಾಡಿಯವ ಈಗ ಮಾಡ್ತೀವಿ ಅಂತ ಇವ್ನಿಗೆ ಮಾಡ್ಕೊ ಹೋದಾಗ ಒಂದು ಮನ್ಸಿಗೆ ಅನ್ಸ್ಬಿಡ್ತದೆ. ಆಗ ಮಾದೇವನಿಗೆ ಏನೋ ಮಜ್ಜಿ ಬರೀ ಅವನು ಅಂತ ಅವನಿಗೆ ಮಾಡ್ತಾಳಲ್ಲ. ನಾವು ಇಷ್ಟೊಂದು ಮಾಡಿದ್ರೆ ನಮ್ಮನ್ನ ಲೆಕ್ಕಕ್ಕೆ ತಗೊಳಕ್ಕಿಲ್ವಲ್ಲ ಅಂತ ಅವೈದ ಬೇಜಾರು ಮಾಡ್ಕೊಳಕ್ಕಿಲ್ವ ಹೇಳು. ಹಂಗೆ ನಾವೇ ಭಾಳ ಮನ್ಸಲ್ಲಿ ನಾವು ಮಡಗಿವಿ ಕಣ್ಮಗ. ಏನು ಮಾಡಿಯೇ ಈ ನನ್ನ ಮಗ ಸರಿಯಾಗಿದ್ದಿದ್ರೆ ಲೆಕ್ಕಾಚಾರವೇ ಬೇರೆ ಇತ್ತು. ಇವನು ಸರಿಯಿಲ್ಲ, ಸರಿಯಿಲ್ಲ ಕಣ್ಮಗ ಇವನು. ಸುಮ್ಮನೆ ಯಾಕೆ ಆಸೆ ಮಾಡಬೇಕು ಬಿಡು. ಏನೋ ಅವ್ನು ಪಾಡೋ ನನ್ನ ಹೊತ್ಕೊಂಡು ಹೋಲಿ. ನೀನು ಅಣ್ಣ ಮನೆ ಬಾಕ್ಲಿಗೆ ಬಂದ ಅಂದ್ಬಿಟ್ಟು
ಇಕ್ಕು ನಿನ್ನ ಮನೇಲಿ ಅಂಬ್ಲಿಯೋ ಗಂಜಿಯೋ ಕಾಯಿಸಿ ಇದ್ರೆ ಇಕ್ಕು, ಇಲ್ವಾ ಅಕ್ಕಿ ಹಾಕಿ ಕುತ್ಕೊಂಡ ಅಕ್ಕಿ ಹಾಕಿ ಇಕ್ಕು. ಅಷ್ಟರ ಇಟ್ಕೋ. ದುಡ್ಡು ಕಾಸನ್ನ ಮಾತ್ರ ಅವ್ನು ಅಂಟಿಸ್ಕೊಳಕ್ಕೆ ಹೋಗ್ಬೇಡ, ಅಂಟಿಸ್ಕೊಳಕ್ಕೆ ಹೋಗ್ಬೇಡಕನ. ಅದೇ ಹಾಕ್ಬೇಕು. ಆಮೇಲೆ ನಿನ್ನ ಗಂಡನ ಕನ್ನ ಕೊಟ್ಬಿಡೋದು. ನಿನ್ನ ಗಂಡ ಆಮೇಲೆ ನಿಮ್ಮ ಸಂಸಾರ ಮಾಡ್ಕೊಂಡು ಯಾವನಿದ್ದಾವೆ, ಅವನಿಂದ ಏನು ಆದಾಯ ನಿನಗೆ? ಅವನೇನು ನನ್ನ ತಂಗಿ ಅಂತ ಏನು ಆ ಪಾಟಿ ಆಸೆ ಮಾಡ್ತಾಯಿದ್ದಾನೆ? ಅವನು ಆಸೆನೂ ಇಲ್ಲ ಅವ್ನಿಗೆ. ಅವ್ನು ಯಾಕೂ ಅವನು 6 ಕಾಸು 3 ಕಾಸು ಬಂದವನು ಅಲ್ಲ ಕತೆ. ನಿನ್ನ ಪಾಡ ನೀನು ಸುಮ್ಮನಿರು. ಏನು ನಿನ್ನ ಗಂಡ ಬಿಟ್ರೆ ಕರ್ಕೊಂಡೋಗಿ ಅಲ್ಲಿ ಇಸ್ಕೊಳಕ್ಕಿಲ್ಲ. ನೀನು ನಿನ್ನ ಗಂಡನ ವಿಷಯ ಮಾಡ್ಕೊಬೇಡ. ನೀನು ಹೇಳ್ತೀನಿ ಕೇಳ್ಕೊ, ಸುಮ್ಮನಿರವ ನೀನು. ಯಾಕೂ ತಲೆಗೆಡ್ಸ್ಕೊಬೇಡ. ನೀನು ಬಂದರೆ ಉಣ್ಣಕ್ಕೆ ಕಳಿಸು ಅಷ್ಟೇ. ದುಡ್ಡು ಕಾಸು ಮಾತ್ರ ಅಂಟಿಸ್ಕೊಳಕ್ಕೆ ಹೋಗ್ಬೇಡ. ಒಂದು ಸತ್ತು ರುಚಿ ನೋಡ್ಕೊಂಡ್ರೆ ಆಮೇಲೆ ಚೆಂದಾಗಿ ಇಸ್ಕೊತಂಬೇಕಾರೆ ಎಷ್ಟುನಾರು ಕೊಡು. ನಾನು ಕೊಡೋಕ್ಕದ ಅಜ್ಜಿ ಹಂಗೆಲ್ಲವ ಗಂಡ ಕಂದನಿಯ ನೋಡ್ದಲ್ಲ ಒಟ್ಟುರಿ ತಂದ್ಬಿಟ್ಟು 1000 ರೂಪಾಯಿ ಕೊಟ್ಟೆ. ನೀವು ಬೇಡ ಕಾಸು ಅಂಟಿಸ್ಕೊಬೇಡ ಅಂತ ಹೇಳ್ತಾ ಇಲ್ವಾ? ಬಂದರೆ ಒಂದು ಕಾಪಿ ಕಾಯಿಸ್ಕೊಡು, ಊಟ ಉಂಟಿದ್ರೆ ಕೊಡು, ಮುಗೀತು. ಅದನ್ನು ಮಾಡಿದ್ರು ಆಯ್ತದೆ. ಕರ್ಮ ಕಳ್ಕೊ ಜೊತೆ ಊಟಿರೋ ತಪ್ಪಿಗೆ. ಸರಿ ಆಯಿತು, ಕೂತ್ಕೊ. ಕಾಪಿನಾರು ಕಾಯಿಸ್ಕೊಬತ್ತೀನಿ. ಯಾಕಂಡು ಬನ್ನಿ ಅವ್ರಿಗೆ ತರುವೆ. ನಂಗೆ ತಿರ್ಗ ಬರೋಕ್ಕಾಗಿಲ್ಲ. ಸರಿ ಆಯಿತು ನಡಿ. ಕಾಪಿ ಕುಡಿಯೋಕೆ ಬಂಗಾರೆ ಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.